ಮೊದಲಿಂದ ಹೀಗೆ ಅವರು. ಅವ ನಿಂತ್ಕೊಂಡಿದ್ದಾಗ ಹುಟ್ಟಿದವ. ಅಮ್ಮ ಮಲಗಿರುವುದಿಲ್ಲ ಅವನಿಗೆ ಹುಟ್ಟು ಮುರಿಸೋಂತ ಹಾಗೆ ಜಾತಕಿದ್ದ ತಕ ಬಂದು ತಗೊಂಡು ಕೊಟ್ಟ. ಬಿಡಿಸಿದ್ರ ಬಿಡಿಸು ಈಗ ನೋಡಿದವ್ರೆ ಜಾತಕಕ್ಕೆ ಬಾಯಿ ಹಾಕಿದ್ರು. ನಿನಗೆ ಮಕ್ಕಳಾಗ್ಲೇಬೇಕಿತ್ತು, ಯಾಕಾಗಲಿಲ್ಲ? ಸಮಸ್ಯೆ ಅಂತದಂತೆ. ಹೌದಾ? ಆಮೇಲೆ ಹೇಳಿದ್ರು ಬಿಡಿಸಿದ್ರು ಗೊತ್ತಾಗ್ಲಿಲ್ಲ. ಅಲ್ಲ, ಗೊತ್ತಾಯ್ತು ಅವ್ರಿಗೆ. ಗೊತ್ತಾಗಿ ಹೇಳಿದ್ರು ಯಾಕೆ ಆಗುದಿಲ್ಲ, ನಾನು ನೋಡ್ತೇನೆ. ಸರಿ. ಅದು ಮಕ್ಕಳಾಗು ಸಂಧಿಯಲ್ಲಿ ದೋಷ ಇತ್ತಂತೆ. ಅಲ್ಲೇ ಅಲ್ಲೇ ಅಮ್ಮ ಸಂಧಿ ದೋಷ ಬಿಡಿಸಿದ್ರು ಅವರು ಅಲ್ಲ, ಸಂಧಿ ದೋಷ ತೋರಿಸಿ ಹೋದ್ರು. ಅಲ್ಲ, ಅವರು ಸರಿಯಾಗಿ ಆ ದಿವಸ ಅದಕ್ಕೆ ಪರಿಹಾರ ಮಾಡಿದ ಮೇಲೆ 9 9 9 ಅಂದ್ರೆ ಎಂತದ್ದಮ್ಮ? 9 ತಿಂಗಳ 9 ದಿನ 9 ಗಳಿಗೆ ನೀನು ಆವಿರ್ಭಾವಗೊಂಡೆ. ಅದಕ್ಕೆ ಆ ದಿನ ಅವರು ಬರದೆ ಹೋದ್ರೆ ನಾನು ಹುಟ್ಟಿದಿಲ್ಲ ಆಗಿತ್ತು ಅಂತ ಕೇಳಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಯಾರು ಹೇಸಿಗೆ ಮಾಡಿದ್ರು ನಾನೇ ತೆಗೆಯುವುದು. ಅದೊಂದು ಹೌದು. ನೀನು ಅದಕ್ಕಾಗಿ ಇದ್ದಿದ್ದು ಆಚೆಗೆ ಇಡು. ಅದೇ ಹೇಸಿಗೆ ಮಾಡಿದ್ರು ಅಂತ ನಾನು ಗೊತ್ತಾಗಿರ್ಬೇಕು. ಈ ಮನೇಲಿ ನಾನು ಒಬ್ಬಳೆಯ, ಈ ಮನೇಲಿ ನಾನು ಒಬ್ಬಳೆ ಅಂತ ಕೇಳ್ತೇನೆ. ಯೋಚನೆ ಮಾಡಿ. ಬಟ್ಟೆ ಒಗಿಬೇಕು, ನೆಲ ಒರೆಸಬೇಕು, ನೆಲ ಗುಡಿಸಬೇಕು, ಪಾತ್ರೆ ತಿಕ್ಕಬೇಕು, ಅಡುಗೆ ಮಾಡಬೇಕು, ಎಲ್ಲ ನಾವು ಒಬ್ಬಳೆ ಮಾಡಿ ಸಾಯ್ಬೇಕಾ? ಅಷ್ಟೇ ಊಟ ಮಾಡಬೇಕು. ಯಾಕೆ ಅದೇ ಹಾಗೂ ಮಾಡ್ತೇನೆ. ಸಾಹಿತ್ಯ ನಂಗೆ ಹೇಳ್ಬಿಟ್ಟು ಸಾಯ್ಬಾರ್ದು. ಬಾಕಿದಂತ ನೆನಪಿಟ್ಕೊಂಡು ಸಾಯಿ. ಇದಿಷ್ಟು ಕೆಲಸ ನಾನೇ ಮಾಡ್ಬೇಕಾ? ಊಟ ಎಲ್ಲರೂ ಮಾಡ್ತಾರೆ, ಕೆಲಸ ಮಾತ್ರ ನಾನು ಮಾಡುದಾ? ಅದೇ ನನ್ನ ಹತ್ರ ಕೂರ್ತದ. ಅಯ್ಯೋ ಅತ್ತೆ, ನೀವು ಮಾಡ್ಬೇಕು ಅಂತ ಹೇಳುವುದಿಲ್ಲ, ಮನೆ ಮಾಡ್ಬೇಕು ಅಂತ ಹೇಳುದಮ್ಮ. ಯಜಮಾನ ಹೇಳ್ತಾರಲ್ಲ, ಮನೆ ಯಜಮಾನ ನಾನು. ಗಂಡಸರು ಮಾಡೋ ಕೆಲಸ ಆದ್ರೂ ಮಾಡ್ಬೋದಿತ್ತ? ಅಲ್ಲ, ಅದು ನೋಡ್ರಿ ಗೊತ್ತಾಗ್ತದೆ. ಇಷ್ಟೊತ್ತಿನವ್ರಿಗೆ ಏನು ಮಾಡಲಿಲ್ಲ. ಹಾಗಲ್ಲಪ್ಪ, ಅವ್ರು ಗಂಡಸರೇ ಮಾಡಬಹುದಾದಂತ ಕೆಲಸಗಳು ಕೆಲವು ಎಲ್ಲ ನಾನೇ ಮಾಡ್ಬೇಕಾಗಾದ್ರೆ ನನ್ನ ಈಗ ನಿನ್ನ ಕರ್ತವ್ಯ ಯಾಕೆ? ನಾನು ಬಟ್ಟೆ ಒಗ್ಲಿಕ್ಕೆ ಹೋಗ್ಬಾರ. ಈಗ ನಿನ್ನನ್ನು ನಾನು ಆಮಂತ್ರಣ ಕೊಟ್ಟು ಕರ್ತದ್ದು ಯಾಕೆ ಗೊತ್ತುಂಟ? ಆಮಂತ್ರಣ ಕೊಡುದು ಒಂದೇ, ಕರುದು ಒಂದೇ. ಯಾಕೆ ಗೊತ್ತುಂಟ? ದಿನ ತವ್ರ ಮನೆ ನೆನಪು ಮಾಡ್ಕೊಂಡು ನೀರು ಹಾಕ್ತಿದ್ದೆ. ಕಣ್ಣೀರು ಹಾಕುದು ಎಂತದೋ ಒಂದ್ ನೀರು ಹಾಕ್ತಿದ್ದೆ. ಒಟ್ಟು ನೀರೇ ಎಲ್ಲ ನೀರೇ ಎಂತ ಹೇಳಿ ನೀವು. ಇಲ್ಲ ನೋಡೆ, ಯಾರು ಬಂದಿದ್ದಾರೆ? ನಿಮ್ ಮುಖ ನೋಡ್ ಸಾಕಾಯ್ತು. ಮತ್ತೆ ನಾಗವೇಣಿಯು ಬಂದು ಅಕ್ಕನ ಪದಕ್ಕೆ ಬೇಗದೊಳೆರಗಳು ಹರಿಸಿದಳಾಗಿಯೋ. ಅಕ್ಕ, ತಂಗಿ, ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ನಿನ್ನನ್ನು ಕಾಣಬೇಕು ಎನ್ನುವ ಹಾಗೆ ಅತಿಯಾದಂತಹ ಆಸೆ ನನಗೆ ಹೆಚ್ಚಿತ್ತು. ಹೌದು, ಹಾಗಾಗಿ ಬ್ರಾಹ್ಮಣರಲ್ಲಿ ಲೇಖನ ಬರೆದು ಕಳಿಸಿಕೊಟ್ಟೆ. ಬ್ರಾಹ್ಮಣ ಎಷ್ಟೊತ್ತಿಗೆ ಬಂದವ ಯಾರು, ಏನು ಕೊಟ್ಟೆ, ಏನವ ಹೇಳಿದ, ಏನ್ ತಕೊಂಡು ಹೋದ? ಯಾವ ಬ್ರಾಹ್ಮಣ ಬಂದಿದ್ದ? ಶ್ರೀಧರ ಭಟ್ರು ಬಂದದ್ದು. ಭಟ್ರು ಇವತ್ತು ಅದನ್ನ ಹೇಳ್ಬೇಡ. 3 ಜನ ಶ್ರೀಧರ ಇರ್ತಾರೆ. ಶ್ರೀಧರ ಭಟ್ರ ಯಾರು ತಾಳಿಸ್ಕೊಳ್ತಾರೋ ಅವ್ರು ತಾಳಿಸ್ಕೊಳ್ಳಿ, ನಂಗೆ ಅಲ್ಲ. ಅವ್ರಿಗೇನು ಬೇರೆ ಕೆಲಸವೇ ಇಲ್ವಂತ? ಊರು ತಿರುಗುದೇ ಕೆಲಸ. ಊರು ತಿರುಗು ಭಟ್ರೆ ಬಂದವ್ರು ಏನ್ ಹೇಳಿದ್ರು, ಏನು ಕೊಟ್ಟೆ ನೀನು, ಯಾರು ಕೇಳಿ ಕೊಟ್ಟೆ, ಎಷ್ಟು ಕೊಟ್ಟೆ? 25 ಸೇರು ಬೆಳ್ತಿಗೆ ಅಕ್ಕಿ ಆಗಬೇಕು ಅಂದ್ರು, ಅದನ್ನೇ ಕೊಟ್ಟೆ. ನಿನ್ನ ಅಪ್ಪನ ಮನೆ ತಂದಿದ್ದ? 50 ಕಾಯಿ ಕೊಟ್ಟೆ. ಮನೆ ಯಜಮಾನ ನಾನು ಕೇಳ್ಕೊಡ್ಬೇಕು. 100 ಅಡಿಕೆ ಕೊಟ್ಟೆ. 100 ಅಡಿಕೆ ರಾಮರಾಮ. 100 ಅಡಿಕೆಗೆ ಬೆಲೆ ಎಷ್ಟಾಯ್ತಪ್ಪ? ಯಾರಿಗಾದ್ರೂ ಬೈ. ಆ ಚಪ್ರ ಮನೆ ಶ್ರೀಧರ ಭಟ್ರಿಗೆ ಒಂದು ಬೈಬೇಡ. ಚಪ್ರ ಮನೆ ಶ್ರೀಧರ ಭಟ್ರು ಎನ್ನುವರು ಇಲ್ಲಮ್ಮ, ಇಲ್ಲವೇ ಇಲ್ಲ. ಇನ್ನು ಹೋಗಲಿ. ಶ್ರೀಧರ ಹೆಗಡೇರು ಇರ್ಬೋದು, ಭಟ್ರಿಲ್ಲ. ಇನ್ನು ಹೋಗ್ಲಿಲ್ಲ, ಅವ್ರು ಇದ್ದಾರೆ. ಯಾಕೆ ಶ್ರೀಧರ ಭಟ್ರು. ಹೌದು, ಭಟ್ರ ಬಗ್ಗೆ ನೀವು ವಾದ ಮಾಡಬೇಡಿ. ಹೌದೌದು. ಅಮ್ಮ, ನೀವು ಯಾಕೆ ಭಟ್ರ ಬಗ್ಗೆ ಅಷ್ಟೆಲ್ಲ ಆಸಕ್ತಿ? ಹಾಗೆ ಅವ್ರ ಮೇಲೆ ಗೌರವ. ಆ ದಿನ ಅವ್ರು ಬರ್ದೆ ಹೋದ್ರೆ ಇವತ್ತು ನೀವು ಹುಟ್ಕತ್ತಿದ್ಯಾ?
ಓಹೋ, ಇವತ್ತು ಗೊತ್ತಾಯ್ತಮ್ಮ ಅಪ್ಪ ಯಾರು ಅಂತ. ಅಂದ್ರೆ ನೀನು ಹೇಳಿದ್ದಲ್ಲ, ಅಪಾರ್ಥಕ್ಕೆ ಅವಕಾಶ ಇಲ್ಲ. ಮತ್ತೆ ನೀನು ಯಥಾರ್ಥ ಏನು ಅಂತ ಹೇಳ್ಬೇಕಲ್ಲ. ನನಗೆ ಮದುವೆ ಆಗಿ ಭಾಳ ಕಾಲ ಆದರೂ ಮಕ್ಕಳಾಗಲಿಲ್ಲ. ಹಾ ಒಂದಿನ ಅವರು ಬಂದರು, ಹಾ, ದೇಶಾವರಿ ಬ್ರಾಹ್ಮಣರು ಹೌದು, ಬಂದರು. ಊರು ತಿರುಗುವವರು. ನನ್ನ ಅಳನನ್ನು ತೋಡ್ಕೊಂಡ್ರು. ಹಾ ಜಾತಕ ಇದ್ರೆ ತಕ ಬಂದರು, ಹಾ ತಗೊಂಡು ಕೊಟ್ಟೆ. ಹಾ, ಬಿಡಿಸಿದ್ರ ಬಿಡಿಸು. ಹಾ. ಈಗ ನೋಡಿದವ್ರೆ, ಜಾತಕಕ್ಕೆ ಬಾಯಿ ಹಾಕಿದ್ರು. ನಿನಗೆ ಮಕ್ಕಳಾಗಲೇಬೇಕಿತ್ತು, ಯಾಕಾಗಲಿಲ್ಲ ಕೇಳು. ಸಮಸ್ಯೆ ಅಂತದಂತೆ. ಹೌದಾ? ಆಮೇಲೆ ಹೇಳಿದ್ರು, ಬಿಡಿಸಿದ್ರು ಗೊತ್ತಾಗ್ಲಿಲ್ಲ. ಅಲ್ಲ ಗೊತ್ತಾಯ್ತು ಅವ್ರಿಗೆ, ಗೊತ್ತಾಗಿ ಹೇಳಿದ್ರು. ಹಾ. ಯಾಕೆ ಆಗುದಿಲ್ಲ, ನಾನು ನೋಡ್ತೇನೆ. ಸರಿ ಅಮ್ಮ. ಅದು ಮಕ್ಕಳಾಗು ಸಂಧಿಯಲ್ಲಿ ದೋಷ ಇತ್ತಂತೆ. ಅಲ್ಲೇ ಅಲ್ಲೇ ಅಮ್ಮ, ಸೊಂದಿ ದೋಷ ಬಿಡಿಸಿದ್ರು ಅವರು ಅಲ್ಲ, ಸೊಂದಿ ದೋಷ ತೋರಿಸಿ ಹೋದ್ರು. ಅಲ್ಲ, ಅವರು ಸರಿಯಾಗಿ ಆ ದಿವಸ ಅದಕ್ಕೆ ಪರಿಹಾರ ಮಾಡಿದ ಮೇಲೆ 9 9 9 ಅಂದ್ರೆ ಎಂತದ್ದಮ್ಮ? 9 ತಿಂಗಳ, ಹಾ 9 ದಿನ, ಹಾ 9 ಗಳಿಗೆ ಗಳಿಗೆ. ನೀನು ಆವಿರ್ಭಾವಗೊಂಡೆ. ಓಹೋ, ಅದಕ್ಕೆ ಹೀಗೆ. ಹಾ. ಆ ದಿನ ಅವರು ಬರದೆ ಹೋದ್ರೆ ನಾನು ಹುಟ್ಟಿದಿಲ್ಲ ಆಗಿತ್ತು ಅಂತ. ಆ ಶ್ರೀಧರ್ ಭಟ್ರು ಇನ್ನೊಂದ್ಸರಿ ನಮ್ಮ ಮನೆಗೆ ಕರ್ಸೋದೆ. ಯಾಕೆ ನಂಗೂ ಮದುವೆ ಆಗಿ ಕೆಲವು ಸಮಯ ಆಯ್ತು, ಮಕ್ಕಳಾಗ್ಲಿಲ್ಲ. ನಂಗೆ ಯಾವ ಸಂಧಿಯಲ್ಲಿ ಅಂತ ಉಂಟೋ ಗೊತ್ತಿಲ್ಲ. ಅಲ್ಲ, ಅವರಿಗೀಗ ಕೆಮ್ಮು ದಮ್ಮು ಎಲ್ಲ ಉಂಟು, ಅವ್ರ ಹತ್ರ ಆಗುದಿಲ್ಲ. ಅವರು ಮಗ ತಯಾರಾಗಿದ್ದ ಕೇಳಿದ್ದಾರೆ. ಯಾರಾದ್ರೆ ಸಂಧಿ ಬಿಡಿಸೋದು ಸಯ್ಯಪ್ಪ. ಹೌದಾ, ನೋಡುವ ಕೇಳುವ. ಇಲ್ಲಿ ಬರ. ಬ್ರಾಹ್ಮಣರಿಗೆ ಕೊಟ್ಟರೆ ಎಲ್ಲ ಹೋಗ್ತದ? ಅವ್ರ ಮನೆಗೆ ಹೋಗ್ತದೆ, ಮತ್ತೆಲ್ಲ ಹೋಗ್ತದೆ. ಸರಿ, ಕೆಲವು ಬ್ರಾಹ್ಮಣರಿಗೆ ಕೊಟ್ಟರಂತ ಅವ್ರ ಮನೆಗೆ ಹೋಗ್ತದೆ. ಇರ್ಲಿ ಬಿಡು. ಹಾ. ಈಗ ಹಾಲು ಕರೆಯುವ ಆಕಳಿಗೆ ಹಾಕಿದ ಹಿಂಡಿ ಎಲ್ಲಿ ಹೋಗ್ತದೆ? ಪಟ್ಟಿಗೆ ಹೋಗ್ತದೆ. ಎಲ್ಲಿಗೆ? ಪಟ್ಟಿ ಒಳಗೆ ಹೋಗುದಲ್ವಾ? ಅದೇ ಬರುದೆಲ್ಲಿಂದ? ಪ್ರಯೋಜನ ಏನು ಅಂತ. ಹೌದಾ? ಹಾಲಾಗಿ ಬರ್ತದೆ, ಇಲ್ದೋದ್ರೆ ಸಗಣಿಯಾಗಿ ಬರ್ತದೆ. ನಿನ್ನ ಹಣ ಬರಕ್ಕದೇ ಗತಿ. ಹೋಗ್ತಾ ಹೊಡ್ಸು. ಅಂದ್ರೆ ಪುಣ್ಯದ ರೂಪದಲ್ಲಿ ನಮ್ಗೆ ಸಿಗ್ತದೆ ಅಂತ ಹೇಳಿದ್ದು. ಹಾ. ಹಾ, ಹಾಗ ಬಟ್ಟೆ ಕೊಟ್ರೆ ಅಷ್ಟೇ. ಹಾಲು ಬಂದ್ರೆ ಕುಡಿದ್ರಾಯ್ತು, ಸಗಣ ಬಂದ್ರೆ ತಿಂದ್ರಾಯ್ತು. ಸಾಗಿಸ್ಬೇಕು. ಸಾರ್ಸಿ. ನೀವು ಅದು ತಿಂದ ಹಿಂಗ ಮೊದ್ಲಿಂದ ಹೀಗೆ ಅವರು. ಅವ ನಿಂತ್ಕೊಂಡಿದ್ದ ಕುಡ್ದವ. ಅಮ್ಮ ಮಲಗಿರುವುದಿಲ್ಲ ಆಗಿತ್ತು. ಅವನಿಗೆ ಪುಟ್ಟೊಟ್ಟು ಪುಡ್ಸೋಂತಿಲ್ಲ. ಹಾಗೆ ಹಾಗಾಗಿ ಆಯ್ತು ಬಿಡು. ಈಗ ಏನು ಅಂತ ನೀವೇ ಮಾತಾಡಿ. ಅಕ್ಕ ತಂಗಿ, ನಿನ್ನನ್ನು ಕಾಣಬೇಕು ಎನ್ನುವ ಹಾಗೆ ಬಹಳ ಆಸೆ ಇತ್ತು. ಅಂತೂ ನೀನು ಬಂದೆ ಅಲ್ಲ. ಆಗ್ಲಿ, ಏನೇ ಇದ್ರು ಸಹ ಮಾತನಾಡುವುದಕ್ಕೆ ಬಹಳಷ್ಟು ಇದ್ದ ಕಾರಣ ನೀನು 1 ತಿಂಗಳು ನಮ್ಮ ಮನೇಲಿ ಉಳಿದೇ ಹೋಗ್ಬೇಕು. 1 ತಿಂಗಳು? ಹೌದು. ಸಾಧ್ಯ ಇಲ್ಲ.